ಹೆಲೋ ಫ್ರೆಂಡ್ಸ್, ಇದು ಫ್ಲೈಯಿಂಗ್ ಬಟರ್ಫ್ಲೈ ಎಫೆಕ್ಟ್ ಕೇಕ್ ನಾನು ಸ್ಪೆಷಲಿಯಾಗಿ ನನ್ನ ಸಣ್ಣ ಮಗಳದು ಬರ್ಡೇಗೆ ಮಾಡಿದ್ದೇನೆ. ಸೊ ಇದನ್ನು ಹೇಗೆ ಮಾಡಿದ್ದೇನೆ ಅಂತ ಬನ್ನಿ ನೋಡೋಣ. ಸೊ ಇದಕ್ಕೆ ನಾನು 2 kg ಬೋರ್ಡ್ ತಗೊಂಡಿದ್ದೇನೆ, ಯಾಕೆಂದರೆ ನನಗೆ ಮೆಷರ್ಮೆಂಟ್ ಬೇಕು ಬೈಂಡಿಂಗ್ ವೈರ್ಗೆ. ಸೊ ಅದಕ್ಕೆ ನಾನು ಸೆಲೋಟೇಪ್ ಇಲ್ಲಿ ಅಂಟಿಸಿದ್ದೇನೆ. ಮತ್ತು ಇದು ಕಾಟನ್ ತಗೊಂಡು ಅದರ ಮೇಲೆ ಫೆವಿಕಾಲ್ನಿಂದ ಸ್ಟಿಕ್ ಮಾಡಿದ್ದೇನೆ. ಸೊ ಸ್ಟಿಕ್ ಮಾಡೋ ನಂತರ ನೋಡಿ ಇದು ಹೀಗೆ ಆಗ್ತದೆ. ಮತ್ತು ಒಂದು ಬಟರ್ಫ್ಲೈ ನನ್ನ ದೊಡ್ಡ ಮಗಳು ಡ್ರಾಯಿಂಗ್ ಮಾಡಿ ಕೊಟ್ಟಿದ್ದಾಳೆ, ಅದನ್ನು ನಾನು ಇದರ ಮೇಲೆ ಅಂಟಿಸಿದ್ದೇನೆ. ಸೊ ಲೈಟ್ ವೆಯ್ಟ್ ಇದ್ದರೆ ನಿಮಗೆ ಅದು ಸ್ಟಿಕ್ ಆಗ್ತದೆ, ಹೆವಿ ಇದ್ದರೆ ಬೈಂಡಿಂಗ್ ವೈರ್ಗೆ ಅಷ್ಟು ವೆಯ್ಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಒಂದು ಸ್ಟಿಕ್ಕರ್ ನಾನು ಆಲ್ರೆಡಿ ಮಾಡಿದ್ದೇನೆ, ಅದರ ಮೇಲೆ ಅಂಟುವಾಗ ಅದು ವೆಯ್ಟ್ ಕೆಳಗೆ ಬರ್ತಾ ಇತ್ತು. ಸೊ ನಾನು ಇದು ಡ್ರಾಯಿಂಗ್ ಮಾಡಿಸಿ ಮತ್ತು ಇದ್ರ ಮೇಲೆ ಇದನ್ನು ಅಂಟಿಸಿದ್ದೇನೆ. ಸೊ ಇದು ಆಯಿತು ಫ್ಲೈಯಿಂಗ್ ಬಟರ್ಫ್ಲೈ ಎಫೆಕ್ಟ್. ಸೊ ಇಲ್ಲಿ ನಾವು ಕೇಕ್ ಹೇಗೆ ಮಾಡಿದ್ದೇನೆ ಅಂತ ನೋಡೋಣ. ಸೊ ನಾರ್ಮಲ್ ಆಗಿ ನಾನು ಇಲ್ಲಿ 2 ಫ್ಲೇವರ್ ಮಾಡ್ತಾ ಇದ್ದೀನಿ, ಒಂದು ಬ್ಲ್ಯಾಕ್ ಕರೆಂಟ್ ಮತ್ತು ಒಂದು ನ್ಯೂಟೆಲಾ ಫ್ಲೇವರ್. ಸೊ ಇದು ಕೆಳಗೆ ಇದು ಮೇನ್ ಬೇಸ್, ಅದಕ್ಕೆ ನಾನು ಬ್ಲ್ಯಾಕ್ ಕರೆಂಟ್ ಫ್ಲೇವರೇ ಕೊಡ್ತಾ ಇದ್ದೀನಿ. ಯಾಕಂದರೆ ಅವ್ರದ್ದು ನನ್ನ ಮಗಳದು ರಿಕ್ವೆಸ್ಟ್ ಇಲ್ಲಿ ಬ್ಲ್ಯಾಕ್ ಕರೆಂಟ್ ಕೇಕೇ ಬೇಕಂತ ನನಗೆ. ಸೊ ಓಕೆ, ಇದು ಕ್ರಮ್ ಕೋಟ್ ಆಗಿ ಐಸಿಂಗ್ ಎಲ್ಲ ಆಗಿ ಮತ್ತು ಡಾರ್ಕ್ ಪಿಂಕ್ ಕಲರ್ ನಾನು ಇಲ್ಲಿ ಶೇಡ್ ಕೊಡ್ತಾ ಇದ್ದೀನಿ. ಸೊ ಯಾವಾಗ ಸಹ ನಿಮಗೆ ಜಾಸ್ತಿ ಕಲರ್ ಅವಾಯ್ಡ್ ಮಾಡಲಿಕ್ಕೆ ಇದ್ದರೆ ನೀವು ವೈಟಲ್ಲಿಯೇ ಐಸಿಂಗ್ ಮಾಡಿ, ಮತ್ತು ಸ್ವಲ್ಪ ಕ್ರೀಮ್ ತಗೊಂಡು ಅದರಲ್ಲಿ ಕಲರ್ ಹಾಕಿ ಮತ್ತು ಹೀಗೆ ಸೈಡಲ್ಲಿ ಸ್ವಲ್ಪ ಕಲರ್ ಹಚ್ಚಿ ಶೇಡಿಂಗ್ ಹಾಗೇ ಕೊಡಿ. ಸೊ ನೋಡಿ ನಿಮಗೆ ಪಿಂಕ್ ಆಗೇ ಬಂತು, ಯಾವುದು ಕಲರ್ ಇದ್ದರೆ ಅದು ಕಲರ್ ಬರ್ತದೆ ನಿಮಗೆ. ಓಕೆ, ಇದು ಮಿಡಲ್ ಲೇಯರ್, ಇದಕ್ಕೆ ನಾನು ನ್ಯೂಟೆಲಾ ಫ್ಲೇವರ್ ಹಾಕ್ತಾ ಇದ್ದೀನಿ. ಸೊ ನ್ಯೂಟೆಲಾ ಯಾವಾಗ ನೀವು ಯೂಸ್ ಮಾಡಲಿಕ್ಕೆ ಇದ್ದರೆ ಕೇಕಲ್ಲಿ ಅದನ್ನು ಸ್ವಲ್ಪ ಬಿಸಿ ಮಾಡಿ, ಇಲ್ಲದೆ ನಿಮಗೆ ಸ್ಪ್ರೆಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಡೈರೆಕ್ಟ್ ಬಿಸಿ ಮಾಡಬೇಡಿ, ಡಬಲ್ ಬಾಯ್ಲರ್ ಅಥವಾ ಯಾವುದು ಬಿಸಿ ಪಾತ್ರೆ ಮೇಲೆ ಇಟ್ಟಿದ್ರೆ ಸಾಕು, ಅದು ಸ್ಮೆಲ್ಟ್ ಆಗ್ತದೆ. ಸೊ ಇದನ್ನು ನಾನು ಕ್ರಮ್ ಕೋಟ್ ಎಲ್ಲ ಮಾಡಿದ್ದೇನೆ. ಇಲ್ಲಿ ಸಹ ನಾನು ಸೇಮ್ ಮೆಥಡ್ ಅಪ್ಲೈ ಮಾಡಿದ್ದೇನೆ ಮತ್ತು ಲೈಟ್ ಪಿಂಕ್ ಕೊಡ್ತಾ ಇದ್ದೀನಿ. ಸೊ ಡಾರ್ಕ್, ಲೈಟ್ ಮತ್ತು ವೈಟ್ ಕಲರ್. ಸೊ ಈ ಥರ ನಾನು ಇದಕ್ಕೆ ಕಾಂಟ್ರಾಸ್ಟ್ ಕಲರಲ್ಲಿ ಕೇಕ್ ಮಾಡ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಮೇಲೆದು ಬೇಸ್, ಇದಕ್ಕೆ ನಾನು ಫುಲ್ ವೈಟ್ ಕವರ್ ಮಾಡಿದ್ದೇನೆ ಮತ್ತು ಲೈಟ್ಲಿ ಸ್ವಲ್ಪ ಶೇಡಿಂಗ್ ಆಚೆ ಈಚೆ ಕೊಟ್ಟಿದ್ದೇನೆ. ವೈಟ್ ಬೇಸೇ ಅದು, ಆದರೆ ಸ್ವಲ್ಪ ಲೈಟ್ ಪಿಂಕ್ ಕಲರ್ ನೋಡಿ ಹೀಗೆ ಮಾಡಿ ನಾನು ಸ್ವಲ್ಪ ಶೇಡ್ ಬರಲಿ ಅಂತ. ಓಕೆ, ಸೊ ಎಲ್ಲ ಕೇಕನ್ನು ನಾನು 1 hour ಮಿನಿಮಮ್ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಸೆಟ್ ಆಗಲಿ ಅಂತ. ಸೊ ಇದು ಕೆಳಗೆದು ಬೇಸ್, ಇದಕ್ಕೆ ನಾನು ಸ್ಟ್ರಾ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮೇಲೆದು ಕೇಕ್ದು ಮೇನ್ಲಿ ವೆಯ್ಟ್ ಕೆಳಗೆ ಬೀಳಬಾರ್ದಂತ. ಸೊ ಸ್ಟ್ರಾ ಇನ್ಸರ್ಟ್ ಮಾಡೋದು ಕಂಪಲ್ಸರಿಯೇ. ಸೊ ಇದು ಮಿಡಲ್ ಬೇಸ್ದು ಕೆಳಗೆ ನಾನು ಒಂದು ಬೋರ್ಡ್ ಇಟ್ಟಿದ್ದೇನೆ, ಆ ಬೋರ್ಡ್ ಒಟ್ಟಿಗೆ ನಾನು ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಇದು 3 ಟೈರ್ದು ಕೇಕ್, ಸ್ವಲ್ಪ ವೆಯ್ಟ್ ಉಂಟು, 2.5 kgನಿಂದ ಜಾಸ್ತಿ ವೆಯ್ಟ್ದು ಕೇಕ್ ಇದು. ಸೊ ಅದಕ್ಕೆ ನಾನು ಬೋರ್ಡ್ ಇಡೋದು ಕಂಪಲ್ಸರಿ ಅಂತ ಎನಿಸಿದ್ದು, ಯಾಕೆಂದರೆ ವೆಯ್ಟ್ ಯಾವಾಗ ಸಹ ಹೇಳಲಿಕ್ಕೆ ಆಗೋದಿಲ್ಲ, ಕೆಳಗೆ ಸ್ಟ್ರಾ ಇದ್ದರೆ ಸಹ ಬೀಳೋದು ಚಾನ್ಸ್ ಇರ್ತದೆ. ಸೊ ಓಕೆ, ಸೊ ಮೇಲೆದು ಟಾಪ್ ಮೋಸ್ಟಕ್ಕೆ ನಾನು ಯಾವುದು ಬೋರ್ಡ್ ಇಡಲಿಲ್ಲ, ಅದು ಡೈರೆಕ್ಟಾಗಿ ನಾನು ಇನ್ಸರ್ಟ್ ಮಾಡಿದ್ದೇನೆ. ಸೊ ಇದು ಕೊಡ್ತಾ ಇದ್ದೀನಿ ನಾನು ವೈಟ್ ಬಾರ್ಡರ್. ಸೊ ವೈಟ್ ಬಾರ್ಡರ್ ಇದ್ದರೆ ಲುಕ್ಗೆ ಸ್ವಲ್ಪ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತದೆ ಅಂತ ನಾನಿಲ್ಲಿ ವೈಟ್ ಬಾರ್ಡರ್ ಕೊಟ್ಟಿದ್ದೇನೆ, ಮತ್ತು ಅದು ಬೋರ್ಡ್ ಸಹ ಮುಚ್ತದೆ. ಸೊ ಬೋರ್ಡ್ ನಿಮ್ಮದು ಕಾಣಿಸ್ತಾ ಇದ್ದರೆ ಈ ಥರ ಬಾರ್ಡರ್ ಕೊಟ್ಟರೆ ಯಾವ ದಪ್ಪದಲ್ಲಿ ಸಹ ಕೊಡ್ಬೋದು, ಸಪುರದಲ್ಲಿ ಸಹ ಕೊಡ್ಬೋದು, ಅದು ಕವರ್ ಆಗ್ತದೆ. ಸೊ ಫೈನಲಿ ನಾನು Hello Kittyದು ಸ್ಟಿಕ್ಕರ್ ಸೈಬರ್ನಿಂದ ತಗೊಂಡಿದ್ದೇನೆ. ಸೊ ಇಲ್ಲಿ ನಾನು ಅದಕ್ಕೆ ಸೆಲೋಟೇಪ್ನಿಂದ ಅಂಟಿಸಿ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಸ್ಟಿಕ್ಕರ್ ಫಾಂಡೆಂಟ್ದು ಎಫೆಕ್ಟ್ ಕೊಡ್ತದೆ. ಸೊ ಕಂಪ್ಲೀಟ್ ಆಗೆಲ್ಲ ಆದರೆ ನಿಮಗೆ ಆಲ್ಮೋಸ್ಟ್ 90% ಇದು ಲುಕ್ ಬರ್ತದೆ. ಇದು ಬಟರ್ಫ್ಲೈಯನ್ನು ನಾನು ಮೇಲಿನಿಂದ ಬೋರ್ಡಲ್ಲಿ ಇಟ್ಟಿದ್ದೇನೆ. ಸೊ ಇದು ಆಯಿತು, ರೆಡಿ. ಹೇಗಾಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ವಲ್ಪ ಇಲ್ಲಿ ಇನ್ನೂ ಸಹ ಬಾಕಿ ಉಂಟು ವಿಡಿಯೋ. ಸೊ ಇದು ಬರ್ತ್ಡೇದು ಸೆಲೆಬ್ರೇಷನ್, ಎಲ್ಲ ಮಕ್ಕಳು ನಾವು ಕರೆದಿದ್ದೇವೆ. ಇವರಿಗೆ ಗೇಮ್ಸ್ ಮತ್ತು ಫನ್ ಗೇಮ್ಸ್ ತುಂಬ ಇತ್ತು, ಆ್ಯಕ್ಟಿವಿಟಿ ಇತ್ತು, ಮಾಡಿಸಿದ್ದೇವೆ. ಸೊ ಮಕ್ಕಳಿಗೆ ತುಂಬ ಎಂಜಾಯ್ಮೆಂಟ್ ಅಂತೂ, ನಮಗೆ ಸಹ ತುಂಬ ಎಂಜಾಯ್ಮೆಂಟ್ ಆಯಿತು. ಲಾಸ್ಟಲ್ಲಿ ಕೇಕ್ ಕಟಿಂಗ್, ಊಟ ಆಯಿತು. ಸೊ ಈ ವಿಡಿಯೋ ನಿಮಗೆ ಹೇಗಾಯ್ತಂತ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಸಹ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.